ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗ ಕಮೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರನೇ ಸೊ ಅವರು ಒಂದು ದರ್ಶನ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಅವರು ಗ್ಯಾಂಗ್ನ ಕಳಿಸಿ ಅವ್ರನ್ನ ಕರ್ಕೊಂಡು ಬಂದು ಹೊಡೆದು ಸಾಯಿಸಿದ್ರು. ಸೊ ಈ ಪ್ರಕರಣ ಅಂದರೆ ಪರ್ಸ್ನಲ್ ಆಗಿ ತಗೊಳ್ಳೋದು ಉತ್ತಮನಾ ಅಥವಾ ಕಂಪ್ಲೇಂಟ್ ಕೊಡೋದು ಉತ್ತಮನಾ ಅಥವಾ ಈ ಥರ ಸಾಂಗ್ ಮೂಲಕ ಹೇಳೋದು ಸರಿನಾ ಅನ್ನುವಂಥದ್ದು ಏನು ಹೇಳ್ತಾರೆ ಇಶಾನಿ? ಸೊ ನನ್ನ ಪ್ರಕಾರ ಆಬ್ವಿಯಸ್ಲಿ ಬೇರೆಯವ್ರ ಪ್ರಕಾರ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಬಟ್ ನನ್ನ ಪ್ರಕಾರ ನನ್ನ ಸ್ಕಿಲ್ಸ್ ಏನಂದರೆ ಹಾಡೋದು ಆ್ಯಂಡ್ ರ್ಯಾಪ್ ಮಾಡೋದು. ಸೊ ನಾನು ಯಾವ ಥರ ಉತ್ತರ ಕೊಡಬೇಕು ನಾನು ಕೊಟ್ಟಿದ್ದೀನಿ ಅಷ್ಟೇ. ಬೇರೆಯವ್ರಿಗೆ ಅವ್ರು ಹೇಗೆ ಉತ್ತರ ಕೊಡಬೇಕು ಅವರು ಉತ್ತರ ಕೊಡ್ತಾರೆ. ಐ ಹ್ಯಾವ್ ನೋ ಕಾಮೆಂಟ್ಸ್ ಅಬೌಟ್ ಎನಿ ಒನ್ ಎಲ್ಸ್. ನಾನು ಹೇಗೆ ಕೊಡಬೇಕು ನಾನು ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲ, ಯಾಕೆ ಕೇಳ್ತಿದ್ದೀವಿ ಅಂತಂದರೆ ಸೊ ನೀವು ದರ್ಶನ್ ಜೊತೆ ನಿಂತ್ಕೊಂಡಿರ್ತಕ್ಕಂಥ ಒಂದು ಫೋಟೋ ರಿವೀಲ್ ಆಗಿತ್ತು. ಸೊ ದರ್ಶನ್ ಅವರು ನನಗೆ ಅಣ್ಣ ಅನ್ನುವಂಥ ಮಾತುಗಳನ್ನು ನೀವು ಹೇಳಿದ್ರಿ, ಅವ್ರನ್ನ ಅಣ್ಣನ ಸ್ಥಾನದಲ್ಲಿ ನಾನು ನೋಡ್ತೀನಿ ಅಂತ. ಸೊ ಕಷ್ಟ ಬಂದಾಗ ನಾವು ದೂರ ಇರೋದಕ್ಕಾಗಲ್ಲ, ಅಥವಾ ಸುಖ ಇದ್ದಾಗ ಮಾತ್ರ ನಮಗೆ ದರ್ಶನ್ ಬೇಕು, ಅಥವಾ ಕಷ್ಟ ಬಂದಾಗ ನಮಗೆ ಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಪರ್ಸ್ನಲ್ ಒಪಿನಿಯನ್ ಅಂತ ಬಂದಾಗ ಒಬ್ಬ ಸ್ಟಾರ್ನ ಬಿಟ್ಬಿಡಿ, ಒಬ್ಬ ಕಾಮನ್ ಮ್ಯಾನ್ ಅಂತಲೇ ಅಂದ್ಕೊಂಡ್ರೆ ಅವ್ರು ಮಾಡಿದ್ದು ಸರಿ ಅನ್ಸುತ್ತಾ ಅಥವಾ ತಪ್ಪು ಅನ್ಸುತ್ತಾ? ಆನೆಸ್ಟ್ಲಿ ಅದ್ರ ಬಗ್ಗೆ ಏನೂ ಹೇಳೋಕ್ಕೋಗೋಕ್ಕಾಗಲ್ಲ. ಯಾಕೆ ಅಂದರೆ ಎವ್ರಿಥಿಂಗ್ ಇಟ್ಸ್ ವೆರಿ ಸೆನ್ಸಿಟಿವ್ ಟಾಪಿಕ್, ತುಂಬ ಸೆನ್ಸಿಟಿವ್ ಆಗಿದೆ ಈ ಟಾಪಿಕ್ಕು. ಆ್ಯಂಡ್ ಏನಂತ ತಪ್ಪು ಸರಿ ಅಂತ ನಾನು ಯಾರೂ ಅಲ್ಲ ಏನು ಹೇಳೋಕ್ಕೆ. ಕಾನೂನು ಬಿಟ್ಟಿರ್ತೀವಿ ಅಷ್ಟೇ. ಅಂದರೆ ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗ ಕಮೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರನೇ ಸೊ ಅವರು ಒಂದು ದರ್ಶನ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಅವರು ಗ್ಯಾಂಗ್ನ ಕಳಿಸಿ ಅವ್ರನ್ನ ಕರ್ಕೊಂಡು ಬಂದು ಹೊಡೆದು ಸಾಯಿಸಿದ್ರು. ಸೊ ಈ ಪ್ರಕರಣ ಅಂದರೆ ಪರ್ಸ್ನಲ್ ಆಗಿ ತಗೊಳ್ಳೋದು ಉತ್ತಮನಾ ಅಥವಾ ಕಂಪ್ಲೇಂಟ್ ಕೊಡೋದು ಉತ್ತಮನಾ ಅಥವಾ ಈ ಥರ ಸಾಂಗ್ ಮೂಲಕ ಹೇಳೋದು ಸರಿನಾ ಅನ್ನುವಂಥದ್ದು ಏನು ಹೇಳ್ತಾರೆ ಇಶಾನಿ? ಸೊ ನನ್ನ ಪ್ರಕಾರ ಆಬ್ವಿಯಸ್ಲಿ ಬೇರೆಯವ್ರ ಪ್ರಕಾರ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಬಟ್ ನನ್ನ ಪ್ರಕಾರ ನನ್ನ ಸ್ಕಿಲ್ಸ್ ಏನಂದರೆ ಹಾಡೋದು ಆ್ಯಂಡ್ ರ್ಯಾಪ್ ಮಾಡೋದು. ಸೊ ನಾನು ಯಾವ ಥರ ಉತ್ತರ ಕೊಡಬೇಕು ನಾನು ಕೊಟ್ಟಿದ್ದೀನಿ ಅಷ್ಟೇ. ಬೇರೆಯವ್ರಿಗೆ ಅವ್ರು ಹೇಗೆ ಉತ್ತರ ಕೊಡಬೇಕು ಅವರು ಉತ್ತರ ಕೊಡ್ತಾರೆ. ಐ ಹ್ಯಾವ್ ನೋ ಕಾಮೆಂಟ್ಸ್ ಅಬೌಟ್ ಎನಿ ಒನ್ ಎಲ್ಸ್. ನಾನು ಹೇಗೆ ಕೊಡಬೇಕು ನಾನು ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲ, ಯಾಕೆ ಕೇಳ್ತಿದ್ದೀವಿ ಅಂತಂದರೆ ಸೊ ನೀವು ದರ್ಶನ್ ಜೊತೆ ನಿಂತ್ಕೊಂಡಿರ್ತಕ್ಕಂಥ ಒಂದು ಫೋಟೋ ರಿವೀಲ್ ಆಗಿತ್ತು. ಸೊ ದರ್ಶನ್ ಅವರು ನನಗೆ ಅಣ್ಣ ಅನ್ನುವಂಥ ಮಾತುಗಳನ್ನು ನೀವು ಹೇಳಿದ್ರಿ, ಅವ್ರನ್ನ ಅಣ್ಣನ ಸ್ಥಾನದಲ್ಲಿ ನಾನು ನೋಡ್ತೀನಿ ಅಂತ. ಸೊ ಕಷ್ಟ ಬಂದಾಗ ನಾವು ದೂರ ಇರೋದಕ್ಕಾಗಲ್ಲ, ಅಥವಾ ಸುಖ ಇದ್ದಾಗ ಮಾತ್ರ ನಮಗೆ ದರ್ಶನ್ ಬೇಕು, ಅಥವಾ ಕಷ್ಟ ಬಂದಾಗ ನಮಗೆ ಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಪರ್ಸ್ನಲ್ ಒಪಿನಿಯನ್ ಅಂತ ಬಂದಾಗ ಒಬ್ಬ ಸ್ಟಾರ್ನ ಬಿಟ್ಬಿಡಿ, ಒಬ್ಬ ಕಾಮನ್ ಮ್ಯಾನ್ ಅಂತಲೇ ಅಂದ್ಕೊಂಡ್ರೆ ಅವ್ರು ಮಾಡಿದ್ದು ಸರಿ ಅನ್ಸುತ್ತಾ ಅಥವಾ ತಪ್ಪು ಅನ್ಸುತ್ತಾ? ಆನೆಸ್ಟ್ಲಿ ಅದ್ರ ಬಗ್ಗೆ ಏನೂ ಹೇಳೋಕ್ಕೋಗೋಕ್ಕಾಗಲ್ಲ. ಯಾಕೆ ಅಂದರೆ ಎವ್ರಿಥಿಂಗ್ ಇಟ್ಸ್ ವೆರಿ ಸೆನ್ಸಿಟಿವ್ ಟಾಪಿಕ್, ತುಂಬ ಸೆನ್ಸಿಟಿವ್ ಆಗಿದೆ ಈ ಟಾಪಿಕ್ಕು. ಆ್ಯಂಡ್ ಏನಂತ ತಪ್ಪು ಸರಿ ಅಂತ ನಾನು ಯಾರೂ ಅಲ್ಲ ಏನು ಹೇಳೋಕ್ಕೆ. ಕಾನೂನು ಬಿಟ್ಟಿರ್ತೀವಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.